ನಾವು ಪ್ರಾಥಮಿಕ ಸದಸ್ಯತ್ವವನ್ನು ಮಾಡಿದ್ದೀವಿ. ಸಕ್ರಿಯ ಸದಸ್ಯತ್ವವನ್ನು ಮಾಡಬೇಕು. ಸಕ್ರಿಯ ಸದಸ್ಯತ್ವವನ್ನು ಮಾಡಬೇಕು ಅನ್ನುವಂಥ ಸೂಚನೆ ರಾಷ್ಟ್ರೀಯ ಅಧ್ಯಕ್ಷರಿಂದ, ರಾಜ್ಯ ಅಧ್ಯಕ್ಷರಿಂದ ಸಿಕ್ಕಿದೆ. ಎಲ್ಲ ಬೂತ್ಗಳಲ್ಲೂ ಕೂಡ ಬೂತ್ ಕಮಿಟಿಗಳ ರಚನೆಯಾಗಿ ಬೂತ್ ಅಧ್ಯಕ್ಷರನ್ನು ಆಯ್ಕೆ ಮಾಡುವಂಥ ಪ್ರಕ್ರಿಯೆ ಜಾರಿ. ಅಲ್ಲಿಂದ ಮುಂದಕ್ಕೆ ಇನ್ನೆಲ್ಲ ಪದಾಧಿಕಾರಿಗಳ ಆಯ್ಕೆ ಪ್ರಾರಂಭ. ಹಾಗಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಅದರ ಪ್ರಾರಂಭಿಕ ಹಂತದಿಂದ, ಅಂದರೆ ಭಾರತೀಯ ಜನಸಂಘದ ದಿನದಿಂದ ಸಂಘಟನೆ ಅನ್ನುವಂಥದ್ದು ಅದರ ರಕ್ತಗತವಾದಂಥ ಒಂದು ಗುಣ. ಮತ್ತು ನಮಗೆ ಆಂತರಿಕ ಪ್ರಜಾಪ್ರಭುತ್ವ ನಮ್ಮಲ್ಲಿ ಇದ್ದಿದ್ದೆ. ಹಾಗಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಇದು ಒಂದು ಕರಗತವಾದಂಥ ಕಲೆ. ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ಈ ಕೆಲಸದಲ್ಲಿ ತೊಡಗಿಕೊಂಡಿದೆ. ತಳಮಟ್ಟದಲ್ಲಿ ಪಕ್ಷದ ಸಂಘಟನೆಯನ್ನು ಮಾಡ್ತಾ ಇದೆ. ಇದರಿಂದಲೇ ನಮ್ಮ ಶಕ್ತಿ ಸಂಚಯ ಆಗುವಂಥದ್ದು. ನಾವು ಬೂತ್ ಮಟ್ಟದ ಕಾರ್ಯಕರ್ತರ ಒಂದು ದೊಡ್ಡ ಪಡೆಯನ್ನು ನಿರ್ಮಾಣ ಮಾಡ್ತೀವಿ. ಬೂತ್ ಅವ್ರದ್ದೇ ಆಸ್ತಿ, ಅವರ ಆಸ್ತಿಯನ್ನು ಅವರು ಜೋಪಾನ ಮಾಡಬೇಕು ಅನ್ನುವಂಥ ಕರೆಯನ್ನು ರಾಷ್ಟ್ರೀಯ ಅಧ್ಯಕ್ಷರು ಕೊಟ್ಟಿದ್ದಾರೆ. ಅದಕ್ಕೆ ಪೂರಕವಾಗಿ ನಾವು ಕೆಲಸ ಮಾಡ್ತೀವಿ. ನೋಡಿ, ನಾನು ಅತ್ಯಂತ ಹಿಂದುಳಿದ ಜಿಲ್ಲೆಗಳನ್ನೇ ಆರಿಸ್ಕೋಬೇಕು ಅಂತ. ಅದರ ಜೊತೆಗೆ ನಾನು ಹಿಂದುಳಿದ ನೇಕಾರ ಸಮಾಜದಿಂದ ಬಂದಿರುವಂಥ ನೇಕಾರ ಸಮುದಾಯ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದೆ. ವಿಜಯಪುರ, ಜಮಖಂಡಿ, ಹಾಗೆ ಬೆಳಗಾವಿ ಜಿಲ್ಲೆ, ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ನೇಕಾರಿಕೆ ಇದೆ. ಅದರ ಜೊತೆಗೆ ತುಂಬ ಹಿಂದುಳಿದವರಿಗಿದೆ. ಹಾಗೆಯೇ ಇಡೀ ಸಮಾಜದ ಮಧ್ಯದಿಂದ ನಾನು ಬಂದಿದ್ದೀನಿ. ನಾನೊಬ್ಬ BJPಯ ತಳಮಟ್ಟದ ಕಾರ್ಯಕರ್ತ. ನನಗೆ BJPಯ ಒಡನಾಟ ಈ ಎಲ್ಲರ ಜೊತೆಯಲ್ಲಿರುವಂಥದ್ದು ಖುಷಿ ಕೊಡುವಂಥದ್ದು. ಹಾಗಾಗಿ ಉತ್ತರ ಕರ್ನಾಟಕದ ಜಿಲ್ಲೆಯನ್ನು ನೋಡಲ್ ಜಿಲ್ಲೆಯಾಗ ಆರಿಸ್ಕೊಂಡು ಅಲ್ಲೆಲ್ಲವನ್ನೂ ಹೋರಾಟ ಮಾಡಬೇಕು, ಓಡಾಡಬೇಕು, ಚೆನ್ನಾಗಿ ಕೆಲಸ ಮಾಡಬೇಕು, ಸಮಾಜದ ಕೆಲಸ ಜೊತೆಗೆ ಪಕ್ಷ ಸಂಘಟನೆಗೂ ಒತ್ತು ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ನಾನು ಆರಿಸ್ಕೊಂಡು. ಬಟ್ ಪಾಲಿಕೆ ಸಲುವಾಗಿ ಬಂದಿದ್ದಾರೆ ಇಲ್ಲ, ಅದು ಯಾರಿಗೆ ಈ ರಾಜಕೀಯದ ಬರೀ ಭಾವನೆ ಬರುತ್ತೋ ಹಾಗನ್ಸುತ್ತೆ. ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ಪಾಲಿಕೆ ಚುನಾವಣೆಗೂ ನನಗೂ ಅದು ಬರ್ತಾ ಇದೆ ಅಂತ ಹೇಳಿ ಬಂದವನು ನಾನು. ಅದು ಪ್ಲಸ್ ಆಗಿರ್ತದೆ ಬಂದರೆ. ಅಲ್ಲ, ನಾನು ಬಂದಂಥ ಸಂದರ್ಭದಲ್ಲಿ ಅದು ಬಂದರೆ ನನ್ನ ತಪ್ಪಲ್ಲ ಅದು.